ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಕೃಷ್ಣ ಪರಮಾತ್ಮನು ಸರ್ವಕರ್ಮವನ್ನು ನನಗೆ ಅರ್ಪಿಸುತ್ತಾ ನನ್ನ ಪ್ರೀತ್ಯರ್ಥವಾಗಿ ಮಾಡುತ್ತಾ ಸರ್ವವನ್ನು ಸಮಬುದ್ಧಿಯಿಂದ ಯಾರು ನೋಡ್ತಾರೋ ಆ ಭಕ್ತರು ವಾತ ಪಿತ್ತ ಕಫ ಈ ಮೂರು ತ್ರಿಧಾತುವಿನ ಈ ಜಡ ಶರೀರವು ನಶಿಸಿದಾಗಲೂ ನನ್ನೊಡನೆ ಸೇರಿ ಐಕ್ಯವಾಗುವರು ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ವಾತ ಪಿತ್ತ ಕಫ ಈ ಮೂರು ಧಾತುಗಳಿಂದ ಕೂಡಿರ್ತಕ್ಕಂಥ ಜಡ ಶರೀರ. ಈ ಶರೀರಕ್ಕೆ ಪ್ರಾಮುಖ್ಯತೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ ಪರಮಾತ್ಮ ಇಲ್ಲಿ ಅದು ಜಡವಾದ ಶರೀರ, ಅದಕ್ಕೆ ಚೈತನ್ಯವಿಲ್ಲ. ಸತ್ತು ಚಿತ್ತು ಆನಂದವೆಂತಕ್ಕಂಥ ಶುದ್ಧ ಚೈತನ್ಯವು ಈ ಶರೀರದಲ್ಲಿ ಇರೋದ್ರಿಂದಲೇ ಇದು ಚೇತನವಾಗಿ ಕಾಣ್ತಾ ಇದೆ. ಆದರೆ ಇದು ವಾತ ಪಿತ್ತ ಕಫದಿಂದ ಕೂಡಿದೆ ಈ ಶರೀರ. ನಮ್ಗೆ ಅನುಭವಕ್ಕೆ ಬರಬೇಕಾದ್ರೆ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಒಂದೊಂದು ಆಹಾರ ವ್ಯತ್ಯಾಸ ಆದಾಗಲೂ ನಮಗಿದು ನಮ್ಮ ಅನುಭವಕ್ಕೆ ಬರುತ್ತೆ. ಒಂದೊಂದು ಸಲ ಇದ್ದಕ್ಕಿದ್ದಂಗೆ ವಾಯು ಬಂದಂಗೆ ಅಯ್ಯೋ ಮೈ ಕೈ ಕೀಲುಗಳೆಲ್ಲ ಹಿಡ್ಕೊಬಿಟ್ಟಿದೆ, ಬೆನ್ನು ಹಿಡ್ಕೊಬಿಟ್ಟಿದೆ, ಸೊಂಟ ಹಿಡ್ಕೊಬಿಟ್ಟಿದೆ, ಮಂಡಿ ಹಿಡ್ಕೊಬಿಟ್ಟಿದೆ ಅಂತೀವಿ. ಗೊತ್ತಾನೆ, ಎಲ್ಲರಿಗೂ ಅನುಭವಕ್ಕೆ ಬಂದ ಮಾತು. ಇದು ವಾತ ಜಾಸ್ತಿ ಆದಾಗ. ಪಿತ್ತ ಜಾಸ್ತಿ ಆದಾಗ ಏನು ತಿಂದ್ರೂ ಅಯ್ಯೋ ಮಲ್ಕೊಳಕ್ಕಾಗೋದಿಲ್ಲ, ವಾಮಿಟ್ ಬರೋಂಗಾಗುತ್ತೆ, ವಾಮಿಟ್ ಬರೋದಿಲ್ಲ, ತಲೆ ಸುತ್ತುತ್ತದೆ ಅಂತ ಹೇಳ್ತಾ ಇರ್ತೀವಿ. ಇದು ನಮ್ಮೆಲ್ರಿಗೂ ಅನುಭವಕ್ಕೆ ಬಂದ ಮಾತೆ. ಇನ್ನು ಕಫ ಜಾಸ್ತಿ ಆದಾಗ ತಣ್ಣೀರಿಗೆ ಬಿಸಿನೀರು ತಣ್ಣೀರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಕಫ ಬಂದ್ಬಿಡ್ತದೆ. ಎಣ್ಣೆಗಳು ಹೀಗೆ ಅಡುಗೆ ಮಾಡ್ತಕ್ಕಂಥ ಎಣ್ಣೆಗಳ ವ್ಯತ್ಯಾಸ ಆದರೂ ಕಫ ಬಂದ್ಬಿಡ್ತದೆ. ಊಟದಲ್ಲಿ ಏನೇ ವ್ಯತ್ಯಾಸ ಆದರೂ ಕಫ ತನ್ನಿಂತಾನೇ ಬರುತ್ತೆ. ಈ ಮೂರೂ ಧಾತುಗಳು ಶರೀರವನ್ನು ಬಾಧಿಸ್ತಾ ಇರ್ತವೆ. ಈ ತ್ರಿಬಾಧಿತವಾದ ಈ ಮೂರೂ ಧಾತುಗಳು ಶರೀರವನ್ನು ಯಾವ ರೀತಿಯಲ್ಲಿ ಬಾಧಿಸ್ತವೆ ಅಂದರೆ, ಇದಕ್ಕೆ ಜ್ಞಾನಿಗಳೇನು ಹೇಳಿದ್ದಾರೆ ಅಂದರೆ, ಶರೀರದಲ್ಲಿ ಈ ಮೂರೂ ಧಾತುಗಳು ಯೋಗಾಗ್ನಿ ಶರೀರದಲ್ಲಿ ಇಲ್ಲದೇ ಇದ್ದರೆ, ಯೋಗಾಭ್ಯಾಸದಿಂದ ಅಗ್ನಿ ಉತ್ಪತ್ತಿ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ ಯೋಗಾಗ್ನಿ ಶರೀರದಲ್ಲಿ ಉತ್ಪತ್ತಿ ಆಗಲಿಲ್ಲ ಅಂದರೆ, ಅದನ್ನು ಉತ್ಪತ್ತಿ ಮಾಡಿ ನಾವು ಇರಿಸ್ಕೊಳ್ಳಿಲ್ಲ ಅಂದರೆ ಮರಣಕಾಲದಲ್ಲಿ ಇವು ಮೂರು ಜಾಸ್ತಿ ಆಗುತ್ತಂತೆ ಒಟ್ಟಿಗೆ. ವಾಯು ಜಾಸ್ತಿ ಆದರೆ ತಡ್ಕೊಳಕ್ಕಾಗಲ್ಲ, 108 ಔಷಧಿ ತಗೊಳ್ತೀವಿ. ಪಿತ್ತ ಜಾಸ್ತಿ ಆದರೆ ತಡ್ಕೊಳಕ್ಕಾಗಲ್ಲ, ಅದಕ್ಕೂ ಹಾಗೆ ಮಾಡ್ತೀವಿ. ಕಫ ಜಾಸ್ತಿ ಆದ್ರಂತೂ ಕೇಳೋ ಹಾಗೆ ಇಲ್ಲ, ಅದರಲ್ಲೂ ಚಳಿಗಾಲದಲ್ಲಿ ವಿಶೇಷವಾಗಂತೂ ಕಷ್ಟ, ದೇವರಿಗೆ ಪ್ರೀತಿ. ಆದರೆ ಮರಣಕಾಲದಲ್ಲಿ ಈ ಮೂರು ಒಟ್ಟಿಗೆ ಜಾಸ್ತಿ ಆಗುತ್ತಂತೆ, ವಾತ ಪಿತ್ತ ಕಫ. ಈ ಮೂರು ಒಟ್ಟಿಗೆ ಜಾಸ್ತಿ ಆದಾಗ ಇನ್ನು ಅದರ ಅವಸ್ಥೆ ಇನ್ನೆಷ್ಟಿರ್ತದೆ ಅಂತ ನಾವು ನೋಡಿರ್ತೀವಿ. ಕೆಮ್ತಾ ಇರ್ತಾರೆ, ಉಸಿರು ಹೋಗೋದಿಲ್ಲ, ಕೆಮ್ತಾ ಇರ್ತಾರೆ, ಕಫ ಈಚೆ ಬರೋದಿಲ್ಲ, ಕೆಮ್ಮಿ ಸಾಕಾಯ್ತಾರೆ. ಒಂದು ಬಕೆಟ್ ಗಟ್ಟಲೆ ಇದೆಯೇನೋ ಕಫ ಎತ್ಬಿಡೋಣ ಅನ್ನೋ ರೀತಿಯಲ್ಲಿ ಕಫ ಅವ್ರು ಕೆಮ್ತಾ ಇದ್ರೆ, ವಾತ ಪಿತ್ತ ಕಫ ಮೂರು ಜಾಸ್ತಿ ಆಗುತ್ತೆ. ಈ ಮೂರು ಜಾಸ್ತಿ ಆಗಬಾರ್ದು ಅಂತ ಅಂದರೆ ನಮ್ಮ ಶರೀರದಲ್ಲಿ ಯೋಗಾಗ್ನಿ ಇರಬೇಕು. ಯೋಗಾಗ್ನಿ ಅಂದ್ರೇನು? ಕುಂಭಕ ಪ್ರಾಣಾಯಾಮವನ್ನು ಮಾಡಿದಾಗ ಪ್ರಾಣವಾಯು ಹೊರಗೆ ಒಳಗೆ ಹೋಗ್ತಾ ಇರ್ತದಲ್ಲ, ಅದನ್ನು ನಾವು ಕಂಟ್ರೋಲ್ ಮಾಡಿದಾಗ, ಹಿಡಿತಕ್ಕೆ ತಂದಾಗ, ಮಿತಿಯಲ್ಲಿ ಚಲನೆ ಮಾಡುವಂತೆ ಆ ಕುಂಭಕ ಪ್ರಾಣಾಯಾಮದ ಮಿತಿಯಲ್ಲಿ ನಾವು ಅದನ್ನು ಚಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಏನಾಗುತ್ತೆ, ನಾಭಿಯಲ್ಲಿ ಯೋಗಾಗ್ನಿ ಉತ್ಪತ್ತಿ ಆಗುತ್ತೆ. ಅದು ಇಡೀ ಶರೀರವನ್ನು 72,000 ನಾಡಿಗಳು ಪ್ರಧಾನವಾಗಿ, ಮಿಕ್ಕ ನಾಡಿಗಳೆಲ್ಲ ಇರ್ತಾವಲ್ಲ, ಎಲ್ಲ ಇಡೀ ಶರೀರವನ್ನು ವ್ಯಾಪಿಸ್ತದೆ. ಯಾವುದು? ಕುಂಭಕ ಪ್ರಾಣಾಯಾಮದಿಂದ ಉಂಟಾದ ಯೋಗಾಗ್ನಿ. ಯಾವಾಗ ಯೋಗಾಗ್ನಿ ಇಡೀ ಶರೀರವನ್ನು ವ್ಯಾಪಿಸ್ತದೋ ಹಾಗೇನಾಗುತ್ತೆ, ವಾತ ಪಿತ್ತ ಕಫ ಮೂರು ಸಮನೆಲೆಗೆ ಬರ್ತವೆ. ಆ ಮೂರು ಸಮನೆಲೆಗೆ ಬಂದಾಗ ಮಾತ್ರ ಒಬ್ಬ ಸಾಧಕ ತನ್ನ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ. ಅಥವಾ ಕುಂಡಲಿನಿ ಅಂತ ಏನು ಹೇಳ್ತೀವಿ, ಕುಂಡಲಿನಿ ಎದ್ದೇಳ್ತಂತಾರಲ್ಲ, ಆ ಕುಂಡಲಿನಿ ಎದ್ದು ತನ್ನ ಕಾರ್ಯವನ್ನು ಆರಂಭ ಮಾಡೋದು ಕೂಡ ಆ ಸ್ಥಿತಿಯಲ್ಲಿಯೇ. ಅಲ್ಲಿವರೆಗೂ ಕುಂಡಲಿನಿ ಎದ್ದೇಳೋದಿಲ್ಲ. ವಾತ ಪಿತ್ತ ಕಫ ಮೂರು ಸಮ ಪ್ರಮಾಣದಲ್ಲಿ ಬರಬೇಕು, ಕಂಟ್ರೋಲಲ್ಲಿರಬೇಕು, ಯೋಗಾಗ್ನಿ ಶರೀರದಲ್ಲಿರಬೇಕು. ಈ ಜಡವಾದ ಈ ಶರೀರ ಚೆನ್ನಾಗಿ ಕಾರ್ಯಗತ ಮಾಡಬೇಕಾದ್ರೆ ಸಾಧಕನಿಗೆ ಸಾಧನೆಗೆ ಅನುಕೂಲವಾಗಿ ಅದು ಉತ್ತಮ ಸಾಧನವಾಗಿ ಬದಲಾಗಬೇಕಾದ್ರೆ ವಾತ ಪಿತ್ತ ಕಫವನ್ನು ಸಮನೆಲೆಗೆ ತಂದುಕೊಳ್ಳಬೇಕು. ಅದು ಯೋಗಾಗ್ನಿ ಒಂದರಿಂದಲೇ ಸಾಧ್ಯ, ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ಅದರಿಂದ ಈ ತ್ರಿಧಾತುವಿನ ಈ ಜಡ ಶರೀರವು ನಶಿಸಿದಾಗಲೂ ನನ್ನೊಡನೆ ಸೇರಿ ಐಕ್ಯವಾಗುವನು. ಯಾರು? ನಿಜವಾದ ಭಕ್ತ. ಯಾವ ಭಕ್ತ? ಸರ್ವವನ್ನು ಸಮಬುದ್ಧಿಯಿಂದ ನೋಡುವವನು.
ಸರ್ವಕರ್ಮವನ್ನು ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಮಾಡುವವನು, ನಿಷ್ಕಾಮ ಕರ್ಮವನ್ನು ಮಾಡ್ತಕ್ಕಂಥವನು. ಇದಿಷ್ಟನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ದಾರಿ ತಪ್ಪಬಾರದು ವಿಚಾರಗಳಲ್ಲಿ ಅನ್ನೋದಕ್ಕೋಸ್ಕರ ಇಷ್ಟನ್ನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಇದಿಷ್ಟನ್ನು ಹೇಳ್ತಾನೆ ಪರಮಾತ್ಮ. ಇಷ್ಟನ್ನು ಅಂದರೆ ಸೂತ್ರದ ರೂಪದಲ್ಲಿ ಈ ಮಾತುಗಳು, ಅದನ್ನು ಸ್ವಲ್ಪ ಬಿಡಿಸ್ತಷ್ಟೇ. ಇನ್ನೂ ಯಥೇಷ್ಟವಾಗಿದೆ, ಮುಂದೆ ಹೋಗ್ತಾ ಅವೆಲ್ಲ ಬರುತ್ತೆ, ಮಾತಾಡೋಣ. ನಂತರ ಸಂಜಯನು ಧೃತರಾಷ್ಟ್ರನೊಡನೆ ಹೀಗೆಂದನು: ಯಾವನ ಉದರವು ಬ್ರಹ್ಮಾಂಡವನ್ನೆಲ್ಲ ಹಿಡಿಯುವಷ್ಟು ದೊಡ್ಡದೋ ಮತ್ತು ಯಾವನು ದಯಾರಸದಿಂದ ಬರಿತನೋ ಅಂದರೆ ದಯೆ ಅಂತಕ್ಕಂಥದ್ದು ಒಬ್ಬನಲ್ಲಿ ಇತ್ತು ಅಂದರೆ ಅವನು ಸಕಲವನ್ನೂ ದಯಾದೃಷ್ಟಿಯಿಂದ ನೋಡ್ತಾನೆ. ಅಂಥದ್ರಲ್ಲಿ ಪರಮಾತ್ಮ ದಯಾರಸದಿಂದ ಬರಿತಾನೋ, ಆ ದಯೆ ಅಂತಕ್ಕಂಥ ರಸ ಸಂಪೂರ್ಣವಾಗಿ ತುಂಬಿ ತುಳುಕ್ತದೆ ಯಾರಲ್ಲಿ? ಪರಮಾತ್ಮನಲ್ಲಿ ದಯಾರಸ ಬರಿತನೋ ಅಂತಹ ಶ್ರೀಕೃಷ್ಣ ದೇವನ ವಾಕ್ಯವನ್ನು ಕೇಳಿದ ಅರ್ಜುನನಿಗೆ ಅಪಾರವಾದ ಆನಂದವಾಯಿತು. ಈ ಲೋಕದಲ್ಲಿ ನಿಜವಾಗಿಯೂ ಭಕ್ತಿ ಮಾಡುವ ಯೋಗ್ಯತೆಯು ಭಗವಂತನ ಉಭಯ ರೂಪಗಳನ್ನು ಚೆನ್ನಾಗಿ ನೋಡಿದ ಅರ್ಜುನನಲ್ಲಿಯೇ ಇತ್ತು. ಆತನು ವಿಶ್ವರೂಪಕ್ಕಿಂತಲೂ ಶ್ರೀಕೃಷ್ಣಮೂರ್ತಿಯನ್ನೇ ಹೆಚ್ಚಾಗಿ ಪ್ರೇಮಿಸುತ್ತಿದ್ದರೂ ದೇವನು ಆತನ ಪ್ರೇಮವನ್ನಾಗಲಿ ಪ್ರಯತ್ನವನ್ನಾಗಲಿ ಆಧರಿಸಲಿಲ್ಲ. ಏಕೆಂದರೆ ವಿಶ್ವರೂಪವು ವ್ಯಾಪಕವೆಂಬುದನ್ನು, ಶ್ರೀಕೃಷ್ಣಮೂರ್ತಿಯು ದಿಕ್ಕು ಕಾಲಾದಿ ಮರ್ಯಾದೆಯಿಂದ ಕೂಡಿದ ಏಕದೇಶವೆಂಬುದನ್ನು ಸಿದ್ಧಪಡಿಸುವುದಕ್ಕಾಗಿ ಶ್ರೀಕೃಷ್ಣನು ಒಂದೆರಡು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು ನಿರೂಪಿಸಿದನು. ಸುಭದ್ರಾಪತಿಯಾದ ಅರ್ಜುನನು ಈ ಎರಡೂ ರೂಪಗಳಲ್ಲಿ ಅತ್ಯುತ್ತಮವಾದ ಸ್ವರೂಪ ಯಾವುದೆಂಬುದನ್ನು ಕೇಳಬೇಕೆಂದು ಯೋಚಿಸಿದನು. ಆಗ ಆತನು ಎಂತಹ ಯುಕ್ತಿಯಿಂದ ಪ್ರಶ್ನಿಸಿದನೆಂಬುದನ್ನು ಮುಂದೆ ನಾವು ನೋಡ್ತೀವಿ. ಈಗ ಇಲ್ಲಿ ಇದು ವಿಶ್ವರೂಪವನ್ನು ತೋರಿಸ್ತಾ ಕೃಷ್ಣ ರೂಪವನ್ನು ನೋಡಿದ್ದಾನೆ. ಅರ್ಜುನನಿಗೆ ಒಂದು ಪ್ರಶ್ನೆ ಕೇಳಬೇಕು ಅನ್ನಿಸ್ತು, ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ. ಆ ವಿಚಾರವನ್ನು ಅವನೇನು ಪ್ರಶ್ನೆ ಕೇಳ್ದ ಅನ್ನೋದನ್ನು ಧೃತರಾಷ್ಟ್ರನಿಗೆ ಸಂಜಯನು ಹೇಳ್ತಾ ಇದ್ದ. ಅದನ್ನು ಇಲ್ಲಿ ಮುಂದಿನ ಆಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.